ಪೂಜೆಗೆ ಸ್ಯಾರಿನೇ. ಗಂಡ BMW M2 ಹೂ ಅಂತೀರಾ, ಹೂ ಅಂತೀರಾ. ಕಾರಲ್ಲೇ ಒಂದ್ ಬೇಕರಿ ಓಪನ್ ಮಾಡ್ಬಿಡು. ಏನ್ ಎಗರಾಡ್ತಾ ಇದೀಯಾ? ಹೋಗ ಹಂಗಾದ್ರೆ ಪಾತ್ರೆ ತೊಳಿ. ಇದು ರಿಯಲ್ ಸ್ಟೋರಿ. ಪರ್ಕೆ ಎಲ್ಲ ರೆಡಿ ಮಾಡಿಡ್ಲ ಅಲ್ಲಿ. ಯಾರ್ ನೀವು? ಇಲ್ಲ ಚೆನ್ನಾಗಿರಲ್ಲ ಅಂತ ನಾನು ನೋಡಲ್ಲ. ಬಕರಾಗಳ ತರ ಬ್ಯಾ ಅಂತ ತಗೊಂತವ್ರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಿಮ್ಮ ಸೌಂದರ್ಯ ಭರತ್. ಫೆಬಿ ಬೆಳಗ್ಗೆನೆ ಸಾರಿ ಹಾಕೊಂಡು ಫುಲ್ ಮಿಂಚ್ತಾ ಇದ್ದಾಳೆ. ವೆಲ್ಕಮ್ ಗಾಯ್ಸ್. ವೈ ಆರ್ ಯು ಲುಕಿಂಗ್ ಸೋ ಬ್ಯೂಟಿಫುಲ್? ಐ ಡೋಂಟ್ ನೋ, ಥ್ಯಾಂಕ್ ಯು. ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಏನ್ ಸ್ಪೆಷಲ್ ಇವತ್ತು? ಇವತ್ತೇನು ಸ್ಪೆಷಲ್ ಅಂತಂದ್ರೆ, ನಾವು ಲಾಸ್ಟ್ ಬ್ಲಾಗ್ ಅಲ್ಲಿ ನಿಮ್ನ ಒಂದು ಪ್ಲೇಸ್ ಕರ್ಕೊಂಡು ಹೋಗಿದ್ರಿ, ಗುಡ್ ನ್ಯೂಸ್ ಅಂತ. ಸೊ 4th ಬ್ರಾಂಚ್ ಆಫ್ ಮೈಕಟ್ಟು ರಾಜನಕುಂಟೆಯಲ್ಲಿ ಬರ್ತಾ ಇದೆ. ಸೊ ಕೆಲಸಗಳು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವೊಂದು ಸಣ್ಣ ಪೂಜೆ ಮಾಡಬೇಕು ಅಂತ ಇವಾಗ ಹೊರಡ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಪ್ರತಿಯೊಂದು ನಿಮಗೆ ತೋರಿಸ್ಕೊಂಡು ಹೋಗ್ತೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಗೈಸ್, ನಾವು ಮನೆ ಬಿಟ್ವಿ. ಎಷ್ಟೊತ್ತಾಗುತ್ತೆಮ್ಮ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ? 30 ಮಿನಿಟ್ಸ್ ತೋರಿಸ್ತಾರೆ. 30 ಮಿನಿಟ್ಸ್ ತೋರಿಸ್ತಾ ಇದೆ, ಆದರೆ ಆಲ್ಮೋಸ್ಟ್ ಎಲ್ಲರೂ ರೀಚ್ ಆಗ್ತಾ ಇದ್ದಾರೆ. ನಾವೇ ಲೇಟ್ ಅನ್ಸುತ್ತಲ್ವಾ? ನಿನ್ನಿಂದಾನೇ ಲೇಟ್ ಅಲ್ವಾ ಫೆಬಿ? ನಿನ್ನಿಂದಲೇ ಸದಾಗ್ಲೂ ಲೇಟ್. ಗೈಸ್, ಏನ್ ಮಾಡೋದು? ಇವ್ರೇನ್ ಗೊತ್ತಾ, ಹುಡುಗರಿಗೆ ಹುಡುಗಿರಿಗೆ ಕಂಪೇರ್ ಮಾಡ್ಬಿಡ್ತಾರೆ. ಗೈಸ್, ನಾನು ಎಷ್ಟು ಜಲ್ದಿ ರೆಡಿ ಆದೆ ನೋಡು ಅಂತ ಹೇಳ್ಬಿಡ್ತಾರೆ. ಹುಡುಗಿ ರೆಡಿ ಆಗ್ಬೇಕು ಅಂತಂದ್ರೆ ಫಸ್ಟ್ ಮೇಕಪ್ ಮಾಡ್ಕೋಬೇಕು, ಹೇರ್ ಸ್ಟೈಲ್ ಮಾಡ್ಕೋಬೇಕು, ಸ್ಯಾರಿ ಡ್ರಿಪ್ ಮಾಡ್ಕೋಬೇಕು, ಜ್ಯುವೆಲ್ರೀಸ್ ಹಾಕೋಬೇಕು. ಆಕ್ಚುಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಫೆಬಿನೇ ಫಸ್ಟ್ ಎದ್ದಿ ಸ್ನಾನ ಮಾಡಿ ಬಂದಾದ್ಮೇಲೂ ನಾನು ಫೋನ್ ಯೂಸ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಏನಕ್ಕೆ ಅಂದ್ರೆ ನನಗೆ ಫೆಬಿ ಮೇಲೆ 100% ಕಾನ್ಫಿಡೆನ್ಸ್. ಓಕೆ, ಆಮೇಲೆ ನಾನು ಸ್ನಾನಕ್ಕೆ ಹೋದೆ, ಟಕ್ಕಂತ ಬಟ್ಟೆ ಹಾಕೊಂಡೆ, ರೆಡಿ ಆದೆ, ಅಷ್ಟೇ, ಮುಗೀತು ನಮ್ದು. ಅರ್ಥ ಆಯ್ತು ಅನ್ಸುತ್ತೆ. ಫೆಬಿ ಸೀರಿಯಲ್ ಆಕ್ಟರ್ ಇದ್ದಂಗೆ ಅಂತ ಅಲ್ಲ, ಡ್ರಾಮಾ. ಪ್ರೆಗ್ನೆನ್ಸಿ ಟೈಮಲ್ಲಿ ಸೀರೆ ಉಡೋದು ಕಷ್ಟ, ಆದ್ರೆ ಈ ಪೂಜೆಗೆಲ್ಲ ಸೀರೆ ಉಟ್ರೇನೆ ಲಕ್ಷಣ. ಪೂಜೆಗೆ ಸ್ಯಾರಿನೇ ಅಲ್ವಾ ನೀವನು ಪ್ರಿಫರ್ ಮಾಡೋದು? ಏನಕ್ಕೆ ನಗ್ತಾ ಇದಾರೆ ಕೇಳನ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನೀನ್ ಸಾರಿ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಹೌದಾ? ಇವಾಗೂನು ಪ್ರೆಗ್ನೆಂಟ್ ಟೈಮಲ್ಲೂ ಆಫ್ ಕೋರ್ಸ್ ನಾನು ಹೆಂಗೆಂಗೋ ಉಟ್ಕೊಂಡೆ ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಇವ್ರು ಈ ಥರ ಎಲ್ಲ ಹೇಳಿದಾಗ, ಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾನೇ ಖುಷಿ ಆಗುತ್ತೆ ಗೈಸ್. ನಮಗೆ ತುಂಬ ಇನ್ಸೆಕ್ಯೂರಿಟಿ ಆಗೋಗ್ಬಿಡತ್ತೆ. ಅಯ್ಯೋ, ಏನು ಇಷ್ಟೊಂದೆಲ್ಲ ಬಾಡಿ ಚೇಂಜಸ್ ಆಗ್ತಾ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಸೈಕಲ್, ಬಟ್ ಸ್ಟಿಲ್ ಆ ಥರ ಇನ್ಸೆಕ್ಯೂರಿಟಿ ಆದಾಗ ಇಂಥ ಗಂಡ ಈ ಥರ ಎಲ್ಲ ಹೇಳಿದಾಗ ನಾವು ಕ್ಲೌಡ್ 9 ಇರ್ತೀವಿ, ಹಿಂಗ ಆಡ್ತಾ ಇರ್ತೀವಿ. ಓ ಮೈ ಗಾಡ್. ಅಲ್ಲೋಡು ಫೆಬಿ, ಯಾವ ಕಾರ್ ಇದು? ಯಪ್ಪ, ಹುಡುಗರು BMW M2. ಗೈಸ್, ಹುಡುಗರಿಗೆ ಎಲ್ಲಾದ್ರೂ ಬೈಕ್ ಕಾರು ನೋಡ್ಬಿಟ್ರೆ ಫೆಬಿ ಒನ್ ಡೇ ಗಿಫ್ಟ್ ಮಾಡ್ತೀಯಾ ಫೆಬಿ ನೀನು? ಓಕೆ ಮಾ, ಡನ್. ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ. ಏನಂತೀರಾ? ಹೂ ಅಂತೀರಾ, ಹೂ ಅಂತೀರಾ. ಏನು ಅನ್ನಲ್ಲ. ಸೇಫ್ ಆಗಿದ್ದೀರಲ್ಲ, ಬೆಳಗ್ಗೆ ಏನು ಕಿತಾಪತಿ ಮಾಡ್ಕೋಬಾರ್ದು ಅಂತ ಯೋಚನೆ ಮಾಡಿ ಮಾತಾಡ್ತಿದ್ದಾರೆ ಬೆಳಗ್ಗೆಯಿಂದ. ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ ಗೈಸ್. ಏನ್ ಗೊತ್ತಾ, ನಾನು ಇದೆ ಸರ ಎಲ್ಲ ಹಾಕೋಬೇಕು ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದೆ, ಸಡನ್ ಆಗಿ ಸಿಕ್ಕಿಲ್ಲ. ನಾನ್ ಟೆನ್ಷನ್ ಅಲ್ಲಿದ್ರೆ ಇವ್ರು ಇನ್ನ ಕಾಮಿಡಿ ಮಾಡ್ತಾ ಇದಾರೆ. ಆ ಟೈಮಲ್ಲಿ ಕಿರ್ಚಲ್ವಾ, ಅದಕ್ಕೆ ನಾನು ಕಿರ್ಚಿದೆ. ಅವಾಗಿನ ಒಂದ್ ಸ್ವಲ್ಪ ನಾರ್ಮಲ್ ಆಗಿದ್ದಾರೆ, ಬೆಳಗ್ಗೆ ಏನು ಬೇಡ ಅಂತ. ಅಯ್ಯೋ, ನಿಮ್ ಸವಾಸ ಅಲ್ಲ ಸುಂದರಪ್ಪ. ಮೀಟರ್ ಬೇಕು, ಮೀಟರ್. ಸಿ, ಏನ್ ಗೊತ್ತಾ, ಹುಡುಗರು ಖುಷಿಯಾಗಿರೋದು ನಮ್ ಹುಡುಗರ ಕೈಲೇ ಇರುತ್ತೆ. ಎಕ್ಸಾಕ್ಟ್ಲಿ, ಇದನ್ನ ತಿಳ್ಕೊಂಡಿರೋರು ಪುಣ್ಯಾತ್ಮರು. ಆಕ್ಚುಲಿ ನಿಜ, ಹುಡುಗರು ಖುಷಿಯಾಗಿರೋದು ನಮ್ ಕೈಲೇ ಇರುತ್ತೆ. ಹೌದು, ನಾವುಗಳೇನೆ ಯಾಮಾರಿ ರೋಡಲ್ಲಿ ಹೋಯ್ತಾರ ಅವನ ಎಷ್ಟೋ ಸತಿ ಚಡ್ಡಿ ಒಳಗಡೆ ಬಿಟ್ಕೊಂಡ್ಬಿಟ್ಟಿರ್ತೀವಿ. ಬಿಟ್ಕೊಂಡಿರೋ ಅನುಭವ ಗೈಸ್ ಇದೆಲ್ಲ. ಪೀಸ್ಫುಲ್ ಆಗೇ ಇರುತ್ತೆ, ನಾವೇ ಯಾಮಾರೋದು. ಆಕ್ಚುಲಿ ಈ ತರ ಫಂಕ್ಷನ್ ಟೈಮಲ್ಲಂತೂ ತುಂಬಾನೇ ಕೇರ್ಫುಲ್ ಆಗಿರ್ತಾರೆ. ನನ್ನ ತುಂಬಾ ಅಬ್ಸರ್ವ್ ಮಾಡ್ತಾರೆ.
ಯಾವ ಮೈಂಡ್ ಸೆಟ್ ಅಲ್ಲಿ ಇರ್ತೀನಿ ಅಂತ, ಅದಕ್ಕೆ ಪೀಸ್ಫುಲ್ ಆಗಿ ಹೋಗುತ್ತೆ. ಯಾರ ಕಣ್ಣು ಬೀಳ್ಬಾರ್ದು ನನ್ ಬೆಳಗಿಂದ ದೃಷ್ಟಿ. ಓ ಗೈಸ್, ನನಗೆ ಆಕ್ಚುಲಿ ಏನಂತಾರೆ ಇದು, ನೆಟ್ಕೆನೆ ಬರಲ್ಲ ಗೈಸ್, ಗೊತ್ತಾ? ಆಕ್ಚುಲಿ ಹಾಗಾದ್ರೆ ದೃಷ್ಟಿ ಆಗಿದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಯೇ ಗುಡ್ ಡೇ. ABCD ಅಲ್ಲ, ನಾಷ್ಟ ಆಯ್ತಾ ಮೇಡಮ್ದು? ನಾಷ್ಟ ಆಯ್ತು, ಅದಕ್ಕೆ ಇಷ್ಟ ಎನರ್ಜಿ. ಫೋನ್ ಅಲ್ಲಿ ಗೊತ್ತಾಗ್ತಾ ಇಲ್ವಾ? ಹೌದಾ? ಅದಕ್ಕೆ A B ಎಲ್ಲ ಬರ್ತಾ ಇರೋದು. ಇಲ್ಲಿ ನಮ್ ಕೋತಿ ಆಚೆ ಮೊದ್ಲೇ ಲೇಟ್ ಆಗಿ ರೆಡಿ ಆದ್ಲು. ಲೇಟ್ ಆಗಿ ರೆಡಿ ಆದ್ಮೇಲೆ ಇವಾಗ ಆಚೆ 8 ಗಂಟೆ ಹತ್ರ ಬರ್ತಿದ್ದಂಗೆ ತಿಂಡಿ ಅಂತ ಅವಳೆ. ಬೆಸ್ಟ್ ಏನ್ ಮಾಡು ಗೊತ್ತಾ ಶಫಿ, ಕಾರಲ್ಲೇ ಒಂದ್ ಬೇಕರಿ ಓಪನ್ ಮಾಡ್ಬಿಡು. ಎಮರ್ಜೆನ್ಸಿ ಟೈಮ್ ಬೇಕಾಗ್ತದೆ. ಹೌದು. ಏನ್ ಎಗರಾಡ್ತಾ ಇದೀಯಾ? ಇಲ್ಲೇ ಇಳಿಸ್ಬಿಡ್ತೀನಿ. ಒಳ್ಳೆ ರೌಡಿ ತರ ಮಾತಾಡ್ತಾರೆ ಗೈಸ್ ಇವರು. ಬಾಸ್, ಯಾರ್ ರೌಡಿ ಆಕ್ಚುಲಿ ನನ್ನ ನಿನ್ನ ಮಧ್ಯೆ ಅಂತ ಏನ್ ಗೊತ್ತು. ಗೊತ್ತಾ, ಅವ್ರು ಕರೆಯೋದನ್ನು ಒಂಥರ. ನನ್ ಮೇಲೆ ಆಣೆ ಇಟ್ಟೇಳು, ನೀನ್ ಮನೇಲಿ ನೀನ್ ಈ ತರ ಎಲ್ಲ ಕರಿಯಲ್ಲ ಅಂತ. ನಾನಾ? ನನ್ ಮೇಲೆ ಆಣೆ ಇಟ್ಟೇಳು. ಆಣೆ ಎಲ್ಲ ಇಡಬಾರ್ದು, ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಏನ್ ಮಾತಾಡ್ತೀರಾ? ಅಂತ ಡವ್ ಅಂದ್ರೆ ಏನ್ ಓದಿದೀಯ? ವರ್ಲ್ಡ್ಸ್ ನಂಬರ್ 1 ಡವ್ ನೀನು. ಅಯ್ಯೋ ಸಹವಾಸ ದೋಷ. ಬೇಬಿ, ನಿನಗ್ ನಾನ್ ಮಾತು ಹೇಳ್ಕೊಡೋಕಾಗತ್ತಾ ಬೇಬಿ? ಇನ್ಯಾರು ಹೇಳ್ಕೊಟ್ಟಿದ್ದು ಗೈಸ್? ಇನ್ಸ್ಟಾಗ್ರಾಮ್ ಸ್ಟೋರಿ ಟೆಲ್ಲರ್. ನೀನ್ ಇದನ್ ಬಿಡ್ತಾ ಇಲ್ಲ, ನಾನು ಅದನ್ನ ಫಸ್ಟ್ ಚೇಂಜ್ ಮಾಡ್ತೀನಿ. ಯಾರಾದ್ರೂ ಸ್ಟೋರಿ ಟೆಲ್ಲರ್ ಅಂತ ಹಾಕೊಳ್ತಾರ ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ? ಸ್ಟೋರಿ ಟೆಲ್ಲರ್ ಅಂತ ಹೇಳಿದ್ರೆ ಆ ಕಾನ್ಸೆಪ್ಟ್ಸ್ ನ ಸ್ಟೋರಿ ಮುಖಾಂತರ ತಿಳಿಸೋನು. ಅದೇ ಕತೆ ಹೇಳೋರು ಅಂತ, ಅದನ್ನ ಕನ್ನಡದಲ್ಲಿ ಕತೆ ಹೇಳೋರು ಅಂತಾರೆ. ಇಟ್ಸ್ ಅ ಪ್ರಾಪರ್ ಟ್ರಾನ್ಸ್ಲೇಷನ್. ನಮ್ ಕಡೆ ನಿನ್ನ ಕನ್ನಡದಲ್ಲಿ ಏನಂತ ಕರೀತಾರೆ ಗೊತ್ತಾ? ಜಾಮೂನ್ ಅಂತ. ನನಗೆ ಕೇಳಿ 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 ನನ್ ಮೈಂಡ್ ಅಲ್ಲೇನೆ ಫಿಕ್ಸ್ ಆಗೋಗ್ಬಿಟ್ಟಿದೆ. ಸರಿ ಬಿಡು, ನನ್ ಜಾಮೂನ್. ನಿನ್ ಮೈಂಡ್ ಅಲ್ಲೇ ಅಲ್ಲಮ್ಮ, ನೋಡೋರ್ ಮೈಂಡ್ ಅಲ್ಲೂ ಫಿಕ್ಸ್ ಆಗ್ಬಿಟ್ಟೈತೆ ನೀನ್ ಜಾಮೂನ್ ಅಂತ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ ಗೈಸ್. ನಾನು ಯಾವ ಆಂಗಲ್ ಅಲ್ಲಿ ಜಾಮೂನ್ ತರ ಇದ್ದೀನಿ? ಅದಕ್ಕೆ ಏನೋ ಅವತ್ತು ಕಾರ್ ಕೈಗಿಟ್ಕೊಂಡು ಅದ್ ಏನಾಗಿತ್ತು ಗೊತ್ತಾ ಗೈಸ್, ನಾನು ಫೋನ್ ನ ಮೇಲ್ ಇಟ್ಕೊಂಡಿದ್ದೆ ಅಂಡ್ ಈ ಫಿಂಗರ್ಗೆ ನಾನು ಕಾರ್ ಕೀ ಹಾಕೊಂಡಿದ್ದೆ. ನನಗ್ ಮೇಲಿಂದ ಕಾಣಿಸಿಲ್ಲ ಅಷ್ಟೇ. ಕ್ಯಾಮ್ರಾ ಇದು ವಿಡಿಯೋ ತೆಗಿಯೋರು ನನ್ನ ಕ್ವೆಶ್ಚನ್ ಮಾಡ್ತಾ ಇದಾರೆ, ಆದ್ರೆ ಅವ್ರಿಗೆ ಕೀ ಕಾಣಿಸಿಲ್ಲ ವಿಡಿಯೋದಲ್ಲಿ. ವಿಡಿಯೋದಲ್ಲಿ ಅಷ್ಟು ಕ್ಲೀನ್ ಆಗಿ ನನ್ನ ಕೈ ಕೀ ಹ್ಯಾಂಗ್ ಆಗ್ತಾ ಇದೆ. ಅಬ್ಸರ್ವ್ ಮಾಡಿದೆ ಅಂತಂದ್ರೆ ನವೀನೆ ಬಂದಿದ ತಕ್ಷಣ ಅವ್ರ ಕೈಯೆಲ್ಲ ಇದೆಯಲ್ವಾ ಕೀ ಅಂತ. ಆತರ ಜಾಮೂನ್ ಘಟನೆಗಳು ಆಗ್ತಾ ಇರುತ್ತೆ, ಏನು ಮಾಡಕ್ಕಾಗ. ಗೈಸ್, ಈ ಶರ್ಟ್ ನಾನೇ ಸೆಲೆಕ್ಟ್ ಮಾಡಿದ್ದು, ಯಾಕಂದ್ರೆ ನಾನು ಈ ಕಲರ್ ಸ್ಯಾರಿ ಹಾಕೊಳ್ತಾ ಇದ್ದೀನಿ ಅಲ್ವಾ. ಸೊ ಅದಕ್ಕೇನೆ ನಾನೇ ಬೆಳಗ್ಗೆ ಈ ಶರ್ಟ್ನ ಪಕ್ಕಕ್ಕೆ ಎತ್ತಿಟ್ಟೆ, ಸೊ ದಟ್ ಹಿ ಕ್ಯಾನ್ ವೇರ್ ದಿಸ್ ಅಂತ. ನಾನು ಎಷ್ಟು ಒಳ್ಳೆ ವೈಫ್ ಅಲ್ವಾ? ಒಳ್ಳೆ ವೈಫು ಶರ್ಟ್ ನ ಪಕ್ಕಕ್ಕೆ ಎತ್ತಿಟ್ರೆ ಮಾತ್ರ ಆಗಲ್ಲ, ಐರನ್ ಮಾಡಿ ಎತ್ತಿಟ್ರೆ ಅವಾಗ ಆಗ್ತಾರೆ. ಗೈಸ್, ನಾವು ವೆನ್ ಯು ರೀಚ್ ಆದ್ರಿ, ಸಿ ಹಿಯರ್ ವಿ ಆರ್, ಬಂದ್ಬಿಟ್ವಿ ಇಲ್ಲಿಗೆ. ಯಾರು ಬಂದಿದ್ದಾರೆ? ಇವ್ರು ಮತ್ತು ಅವ್ರ ಮಾಮಿ ಆ್ಯಂಡ್ ದ್ಯಾಟ್ಸ್ ಮೈ ಥೋನ್. ನಾವೆಲ್ಲ ಸೇರ್ಕೊಂಡು ಇವಾಗ ಪೂಜೆ ಮಾಡ್ತೀವಿ. ಆಂಟಿ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಅದಕ್ಕೆ ಇವಾಗ ಆಂಟಿನ ಕರ್ಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆ ಗ್ಯಾಪಲ್ಲಿ ನಾನು ಟೀ ಕುಡಿಬೋದು ಅಂತ. ಟೀ ಕುಡಿಯೋಕ್ಕೆ ಬಿಡಲ್ಲ ಗೈಸ್ ಬರತ್ತೋ, ಅದಕ್ಕೆ ಆಂಟಿ ನೆಪ ಹೇಳ್ಕೊಂಡು ಹೋಗ್ಬಿಟ್ಟು ಟೀ ಕುಡ್ಕೊಂಡ್ಬರ್ತೀನಿ. ಎಲ್ಲರೂ ಇಲ್ಲೇ ಜಾಯಿನ್ ಆಗ್ತಾರೆ ಗೈಸ್. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು 10:30ಗೆ ನಾವು ಪೂಜೆ ಶುರು ಮಾಡ್ತೀವಿ. ಬಂದ್ವಿ ಇವಾಗ. ನೀವು ನಾಷ್ಟ ಮಾಡಿದ್ರಿ ತಾನೆ? ಹೌದಾ ಇಲ್ವಾ? ಕಂಪನಿಗೆ ಬಂದಿವಿ. ಇವಾಗೇನು ತಿನ್ನಲ್ಲ ತಾನೆ? ತಿನ್ನಲ್ಲ, ಟೇಸ್ಟ್ ಮಾಡ್ತೀರಾ? ನಾನು ಕಾಫಿ ಏನಾದ್ರು ತಗೊಳ್ತೀನಿ. ಅಮ್ಮಯ್ಯ, ನಾನು ಟೀ ತಗೊಳ್ತೀನಿ. ನಿನಗಿಲ್ಲ ಬಿಡು. ಏನಿಲ್ಲ, ಆಕ್ಚುಲಿ ಏನ್ ಗೊತ್ತಾ, ಹೋಟೆಲ್ಗೆ ಬಂದ್ಮೇಲೆ ಸುಮ್ಮನೆ ಕುತ್ಕೋಬಾರ್ದಂತೆ. ಹೋಗ ಹಂಗಾದ್ರೆ ಪಾತ್ರೆ ತೊಳಿ. ಸುಮ್ಮನೆ ಕುತ್ಕೊಂಡ ನಾನು ಈ ಸೀರೆಲ್ ಹಾಕೊಂಡು ಪಾತ್ರೆ ತೊಳೆದ್ರೆ ಚೆನ್ನಾಗಿರುತ್ತಾ? ಮತ್ತೆ ಸೀರೆ ಹಾಕೊಂಡು ಸೂಟ್ ಹಾಕೊಂಡು ತೊಳಿತೀಯ?
ಇವ್ರು ಮಾಡೋ ಕಾಮಿಡಿಗೆ ಆಂಟಿ ಮಾತ್ರ ಫುಲ್ ನಗ್ತಾ ಇದ್ದಾರೆ. ಇದು ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ನೋಡಿ ಅಲ್ಲ, ಅದೇನೋ ಯಾವ್ದ್ರಲ್ಲೂ ಪ್ರೆಸ್ ಮಾಡಿ ಟೊಮೆಟೊ ಹಾಕಿದ್ದಾರೆ. ಇಡ್ಲಿನಾ ನೀನೇನಂತ ಅನ್ಕೊಂಡೆ ನಾನು. ಅದಕ್ಕೆ ಜಾಮೂನ್ ಅಂತ ಅಲ್ಲ, ರವೆ ಇಡ್ಲಿ ಗೊತ್ತಿಲ್ವಲ್ಲ ನಿಮಗೆ, ಏನ್ ಹೇಳೋದು ಹೇಳಿ. ಇನ್ನ ಮಗು ನಿನ್ ತರ ಆಗ್ಬೇಕು ಅಂತ ಅನ್ಕೊಂತಾ ಇದೆ. ಆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ಯಲ್ಲ ನೀನು, ಆ ಎಕ್ಸ್ಪೆಕ್ಟೇಷನ್ಸ್ಗೆ ಕೊಡ್ಬೇಕು, ನಿಂಗೆ ಅವಾರ್ಡ್ ಕೊಡ್ಬೇಕು. ಇಡ್ಲಿ ಯಾವುದು, ರವಾ ಇಡ್ಲಿ ಯಾವುದು, ಉಪ್ಮಾ ರವಾ ಇಡ್ಲಿ ತಿಂದಿಲ್ಲ ನೀವು? ನಾನು ಹಾಗೆ ತಗೊಳ್ತೀನಿ. ತಿಂದಿಲ್ವಾ ಬೇಬಿ ನೀನು? ಬೇಡ ಬೇಡ. ರವಾ ಇಡ್ಲಿ ಅವಳ ಕೈಯಲ್ಲೇ ಸ್ಪೂನ್ ಇಕ್ಕೊಂಡವಳ, ಇನ್ಬಿಲ್ಟ್ ಫೋರ್ಕ್ ಇದ್ದಂಗೆ ನೋಡು. ಆಂಟಿ ನೋಡಿ, ಹಿಟ್ಟಿರೋದ ಇವಾಗ ಹಾಕಿರೋದ? ಡಾಕ್ಟರ್ ಬೈಯಲ್ವಾ ನೋಡಿದ್ರೆ? ಬೈತಾರೆ. ಅವ್ರಿಗೆ ತೋರಿಸಿ. ಅದಕ್ಕೆ ಇದು ಮಾತ್ರ ಇದೊಂದು ಮಾತ್ರ ತೆಗ್ದಿದ್ದಾಳೆ ನೋಡ್ರಿ. ಹಿಂಗೆ ಇದಾಗ್ತಾರಲ್ಲ, ಅವರು ಅಲ್ಲಿ ಕ್ಲಿಪ್ ಹಾಕ್ಬೇಕಲ್ಲ, ಅದಕ್ಕೆ ಒಂದೊಂದನ್ನು ಮಾತ್ರ ತಕೊಂಡು ಹೋಗ್ಬಿಡೋದು ಇಲ್ಲಿಂದ. ನೀವೆಲ್ಲ ಏನಕ್ಕೆ ಬಂದಿರೋದಿಲ್ಲಿ? ನೀವೆಲ್ಲ ಏನಕ್ಕೆ ಬಂದಿರೋದಿಲ್ಲಿ? ಏನಕ್ಕೆ ಬಂದಿರೋದಿಲ್ಲಿ? ಮಧ್ಯಾಹ್ನ ನಾನು ಸೀರೀಸ್ನ ನೋಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ. ಇವಳು ಎಡಿಟಿಂಗ್ ಮಾಡ್ಕೊಂಡು ಬೆಡ್ ಮೇಲೆ ಮಲ್ಕೊಂಡು ಎಡಿಟಿಂಗ್ ಮಾಡ್ತಾ ಇರೋದು ಆಯಿತಾ. ನಾನು ಹಿಂಗೆ ಅದು ನನ್ನ ಫೋನಲ್ಲೇ ಎಡಿಟಿಂಗ್ ಮಾಡ್ತಾ ಇರೋದು ಆಯಿತಾ. ಇದು ರಿಯಲ್ ಸ್ಟೋರಿ. ನಾನು ಹಿಂಗೆ ತಿರ್ಕೊಂಡು ಈ ಕಡೆ ನೋಡಿದೆ, ಇವಳು ಕಣ್ಣು ಹಿಂಗೆ ಒರೆಸ್ಕೊತಾ ಇದ್ದು, ನಾನು ಟಕ್ಕಂತ ಎದ್ದಿರೋದು. ಫೋನಲ್ಲಿ ಏನಾದರೂ ನೋಡ್ಬಿಟ್ಟ ನನ್ಗೆ ಗೊತ್ತು ಏನಿಲ್ಲ ಅದರಲ್ಲಿ ಅಂತ. ಆದ್ರೂ ಯಾಕೆ ಟಕ್ಕಂತ ಎದ್ದಿ ಏನಾಯ್ತು, ಯಾಕೆ ಅಳ್ತಾ ಇದೆಯಾ ಅಂತ. ಫೆಬಿ ಅಳ್ತಾ ಇದ್ದೀನಾ? ಇಲ್ಲ, ನನಗೆ ಫೋನ್ ನೋಡ್ಕೊಂಡು ಸುಮ್ಮನೆ ಹಂಗೆ ಕಣ್ಣೀರು ಬಂತು, ಅದಕ್ಕೆ ಒರೆಸ್ಕೊಂಡೆ ಅಂತ ಹೇಳಿದ್ರು ನಾನು. ಅಯ್ಯೋ ಫೆಬಿ ನೋಡೇನೆ ಎದ್ರುಕೊಂಡ್ಬಿಟ್ನಲ್ಲ ಫೆಬಿ ನಾನು. ಅವತ್ತೇ ಫಸ್ಟ್ ಟೈಮ್ ಫೋನ್ ಕೊಟ್ಟಿರೋದು, ಸರಿ ತಗೋ ಎಡಿಟಿಂಗ್ ಮಾಡು ಅಂತ. ಗೈಸ್, ಇವಾಗ ಎಲ್ಲರೂ ನಾಷ್ಟ ಮಾಡಿಬಿಟ್ಟು ವಿ ಆರ್ ಗೋಯಿಂಗ್ ಟು ದ ಜಿಮ್ ಪ್ಲೇಸ್. ಸೊ ಆ್ಯಸ್ ಐ ಟೋಲ್ಡ್ ಯು 10:30ಗೆ ಒಳ್ಳೆ ಟೈಮಿಂಗ್ ಇದೆ ಅಂತ ಹೇಳ್ತಾ ಇದ್ರು ಮದನ್ ಅವರು. ಸೊ ಆಲ್ಮೋಸ್ಟ್ ಇವಾಗ 10:30 ಆಗ್ತಾ ಇದೆ. ಅಲ್ಲಿ ಹೋಗಿ ಇನ್ನು ಪೂಜೆ ಸ್ಟಾರ್ಟ್ ಮಾಡೋಣ. ಆನ್ ದ ವೇ ಇದ್ದೀವಿ, ಇನ್ನೇನು ಒಂದು 2 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಲೆಟ್ಸ್ ಗೋ ಆ್ಯಂಡ್ ಸ್ಟಾರ್ಟ್ ಪೂಜಾ. ಅಲ್ಲ, ಪೂಜೆ ಮಾಡೋಕ್ಕೂ ಮುಂಚೆ ಅಲ್ಲಿ ಗುಡಿಸಿ ತೊಳಿಬೇಕಂತೆ. ಮಾಡೋಣ. ಬೇಗ ನಮ್ಮ ಬಿಸ್ನೆಸ್ ಅಲ್ಲಿ ನಾವು ಗೂಡ್ಸೋದು ತಪ್ಪೇನಿಲ್ಲ ಅಲ್ವಾ ಮಿಥುನ್? ಏನಂತೀರಾ? ತಪ್ಪಿಲ್ಲ, ಈ ತರ ಡವ್ ಮಾಡೋದು ತಪ್ಪು. ನಾನು ಏನ್ ಹೇಳಿದ್ರು ಡವ್ ಅಂತಾರೆ. ನೀವೇ ಒಂದ್ ಸ್ವಲ್ಪ ಬುದ್ಧಿ ಹೇಳ್ಬೇಕು. ಏನ್ ಬುದ್ಧಿ ಹೇಳಕ್ಕಾಗತ್ತೆ, ನಿಜ ಅಂತ ಅವ್ರಿಗೂ ಗೊತ್ತು. ಏನು ನಾನು ಮಾಡಲ್ಲ ಅಂತಾನಾ? ನಿಮ್ ಮನೆಯಲ್ಲೇ ಮಾಡಲ್ಲ ಫೆಬಿ ನೀನು, ಇಲ್ಲೆಲ್ಲ ಮಾಡ್ಬಿಡ್ತ್ಯಾ? ಯಾಕೆ ಮಾಡಲ್ಲ ನಾನು? ಸರಿ ಆಯ್ತು, ಪರ್ಕೆ ಎಲ್ಲ ರೆಡಿ ಮಾಡಿಡ್ಲ ಅಲ್ಲಿ ನೀಟಾಗಿ. ಯಾ, ಇಲ್ಲಿ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದ್ದಾರೆ ಮಿಥುನು. ಇದೆಲ್ಲ ಎಡಿಟಿಂಗ್ ಅಲ್ಲ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಮಿಥುನ್, ಅಕ್ಕ ಕೌಂಟರ್ ಅಂದ್ರೆ ಅಣ್ಣ ಎನ್ಕೌಂಟರ್. ಹಾಯ್ ಗೈಸ್, ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ 10:30 ಆಗಿದೆ. ಅದಕ್ಕೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಹೇಳಿದಂಗೆ ತುಂಬ ಚಿಕ್ಕ ಪೂಜೆ ಟು ಸ್ಟಾರ್ಟ್ ವಿತ್. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಅದ್ರ ಮೇಲೆ ಓಂ ಅಪವಿತ್ರೋ ಪವಿತ್ರೋ ಜೋನ ನಮಃ. ಓಂ ಕುಂಕುಮ ಸಿಂಧೂರ ನಮಃ. ಓಂ ಪುಷ್ಪಂ ನಮಃ. ಓಂ ಯೋಭಾಂ ಪುಷ್ಪಂ ಭೇದ ಪುಷ್ಪವಾನ್ ಪ್ರಜಾವಾಹನ್ ಪಶುಮಾನ್ ಭವತಿ. ಯ ಏವಂ ವೇದಾರ್ ಯೋಪಾವಾಯತನಂ ವೇದಾರ್ ಆಯತನವಾನ್ ಭವತಿ. ಸುವರ್ಣ ಪುಷ್ಪೈಃ ಪೂಜಯಾಮಿ. ಓಂ ಭೂಮಿರ್ಧೇನು ಧರಣಿ ಲೋಕಧಾರಿಣಿ ಉದ್ರುತಾತಾಸೆ ವರಹೇನ ಕೃಷ್ಣೇನ ಚ ಭಾವನಾ ಮೃತ್ತಿಕೇನ ಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಾ ತ್ವಯಃ ತೇನ ಪಾಪೇನ ಜೀವಾಮಿ ಶರದಶ್ಶತಂ. ತಿಲಕಾನ್ ಸಮರ್ಪಯಾಮಿ. ಓಂ ವನಮಾಲಿ ಗದೀಶಾಂಘಿ ಶಂಖಿ ಚಕ್ರೇಶ್ಚ ನಂದಿಕೀರ್. ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋ ವಿರಕ್ಷತೋರ್ ಧ್ರುವಂತೆ ರಾಜಾವರುಣೋರ್ ಧ್ರುವಂತೆ ನೋ ಬೃಹಸ್ಪತಿ. ವನಮಾಲಿ ಗದೀಶಾಂಘಿ ಶಂಖಿ ಚಕ್ರೇಶ್ಚ ನಂದಿಕೀರ್. ಶ್ರೀಮನ್ನಾರಾಯಣೋರ್ ವಿಷ್ಣುರ್ವಾಸುದೇವ ಸಾರ್ವಭೌಮಾಯ ಮಂಗಳಂ. ಕರ್ಪೂರ ನೀರಾಜ. ಈ ಮೈಕಟ್ಟು ಅನ್ನೋ ಒಂದು ಸಂಸ್ಥೆ ದಿನದಿಂದ ದಿನಕ್ಕೆ ಇನ್ನೂ 4ರಷ್ಟು ಜಾಸ್ತಿ ಆಗಲಿ ನಮ್ಮ ಕಡೆಯಿಂದ. ಅದೇ ಒಳ್ಳೇದಾಗಲಿ, ಹಣ ಒಳ್ಳೇದಾಗಲಿ. ಹಾಯ್ ಗೈಸ್, ಆಯಿತು ಪೂಜೆ. ಬಟ್ ನಾವಿವಾಗ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗ್ತಾ ಇದ್ದೀವಿ ಶಾಪಿಂಗ್ಗೆ. ಎಲ್ಲರ ಶಾಪಿಂಗಿಗೂ ದುಡ್ಡು ಫೆಬಿನೇ ಕೊಡ್ತಾರೆ. ಯಸ್, ಫ್ಯಾಬ್ ಇಂದ ಸ್ಪಾನ್ಸರ್ ಆಗ್ತಾ ಇರೋದಿಲ್ಲ. ಫ್ಯಾಬ್ ನೇಲ್ ಹೌಸ್. ಓಕೆ ಗೈಸ್, ಇನ್ನೊಂದು ಬ್ರಾಂಚ್ ಅತಿ ಶೀಘ್ರದಲ್ಲಿ ಓಪನ್ ಆಗಲಾಗಿದೆ. ಅದಕ್ಕೆ ಎಲ್ಲರಿಗೂ ಶಾಪಿಂಗ್ ಮಾಡಿಸ್ತೀನಿ. ಆ ಬಿಲ್ಲಿಂಗ್ ಮಾಡಬೇಕಾದ್ರೆ ಬಿಲ್ಲಿಂಗ್ ಕೌಂಟರಲ್ಲಿ ನಾನು ಇರಲ್ಲ. KTM ATM 2 ಇವರೇನೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ?
ನೋಡೆ ಅಲ್ಲಿ. ಯಾರು ನೀವು? ಓಕೆ ಲೆಟ್ಸ್ ಗೋ ಗೈಸ್. ನಾವು ಸೀರೆ ಹಿಂಗೆಲ್ಲ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಎಲ್ಲಿ ಬಂದಿದ್ದೀವಿ ಗೊತ್ತಾ? ಸ್ಪೋರ್ಟ್ಸ್ ಶೋರೂಮ್ಗೆ. ಎಲ್ಲರೂ ಹಾಗೇ ನೋಡ್ತಾ ಇದ್ದಾರೆ ನಮ್ಮನ್ನ. ಬಟ್ ಇಟ್ಸ್ ನೈಸ್ ಅಲ್ವಾ? ಯಾ ಇಟ್ಸ್ ನೈಸ್. ಈ ಥರ ರೆಡಿ ಆಗಿಬಿಟ್ಟು ಒಂದ್ಸರಿ ಪಬ್ಗೆ ಹೋಗ್ಬೇಕು. ಡೇರ್ ಎಲ್ಲ ಕೊಡ್ಬೋದು, ಈ ಥರ ಎಕ್ಸ್ಟ್ರೀಮ್ ಡೇರ್ಸ್ ಎಲ್ಲ ಕೊಡ್ಬೋದು. ಟ್ರುತ್ ಡೇರ್ ನನಗೆ ಮೀಟ್ರ್ ಇಲ್ಲ. ಬಟ್ ನಾನು ಏನಕ್ಕೆ ಒಂದು ಸ್ವಲ್ಪ ಸೋಬರ್ ಆಗಿದ್ದೀನಿ ಅಂತ ಅಂದರೆ ಕಂಪನಿಗಿರಲ್ಲ ಇವಳು ಅಂತ. ಅರ್ಧಂಬರ್ಧ ಶಾಪಿಂಗ್ ಮಾಡಿ ವಿ ಕೇಮ್ ಟು ಮೆಗ್ಡಿ. ತುಂಬ ಹೊಟ್ಟೆ ಹಸಿತಿದೆ ಗೈಸ್. ಎಷ್ಟಾಯಿತು ಗೊತ್ತಾ ಟೈಮು? 1:00. ಇವತ್ತು ನಾನು 7 ಗಂಟೆಗೆ ತಿಂದಿದ್ದು ಬ್ರೇಕ್ಫಾಸ್ಟ್. ಮಧ್ಯದಲ್ಲಿ ಏನೂ ತಿಂದಿಲ್ಲ. ಮಧ್ಯದಲ್ಲಿ ಇವಾಗ ನವೀನ್ ಬಂದರು. ನಾನೇನು ತಿಂದಿಲ್ಲ, ಮತ್ತು ಬ್ಲಾಗ್ ಮಧ್ಯದಲ್ಲಿ ನವೀನ್ ಬಂದರು. ಸೊ ಇವಾಗೆಲ್ಲ ತಿಂದು ಮತ್ತೆ ಶಾಪಿಂಗ್ ಕಂಟಿನ್ಯೂ ಮಾಡ್ತೀವಿ. ಏನಕ್ಕೆ? ಏನು ಗೊತ್ತಾ ಗೈಸ್, ಏನಕ್ಕೆ ಶಾಪಿಂಗ್ ಅಂತ ಇರೋದು ಗೊತ್ತಾ? ಮನೆಗೆ ಹೋಯ್ತೀನಿ. ಗೋವಾ ಮನೆಯಲ್ಲಿ ಹೋಯ್ತಾ ಇದ್ದೀನಿ. ಗೋವಾ ಅಂಡ್ ಬಾಯ್ಸ್ ಓನ್ಲಿ ಗೋವಾ ಇದು. ಆ್ಯಂಡ್ ಓನ್ಲಿ ಬಾಯ್ಸ್. ಬರೀ ಹುಡುಗರೇ ಗೋವಾಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಇಷ್ಟೊಂದು ಶಾಪಿಂಗು. ಆ್ಯಕ್ಚುಲಿ ನಾನು ಏನು ಗೊತ್ತಾ, ಹಾಯ್ ಮೇಡಮ್, ನೀವು ರೀಲ್ಸ್ ಮಾಡ್ತೀರಾ ತಾನೇ? ಸರಿ ಆಯಿತು. ಹೌದು, ನೀವು ನೋಡ್ತೀರಾ? ಇಲ್ಲ, ಚೆನ್ನಾಗಿರಲ್ಲ ಅಂತ ನಾನು ನೋಡಲ್ಲ. ಬರೀ ಇಂಥ ಜೋಕ್ಗಳೇ, ಬರೀ ಇಂಥವೇ. ಈ ಫ್ರೂಟಿಗೆ ಬಂದು ನನಗೆ ವಾಶ್ರೂಮ್ ಹತ್ರ ಕೈ ತೊಳ್ಕೊಂತ ಕೇಳ್ತಾ ಇರೋದು, ಏನಂತ? ಹಸ್ಬೆಂಡ್ ತಾನೇ, ಓಕೆ. ನೀವೇನು ಇಲ್ಲಿ ಅಂತ. ನಾನು ಮೆಕ್ಕಾಲು ಟಿಕ್ಕಿಯಲ್ಲಿ ಹಾಲು ಖಾಲಿಯಾಗಿತ್ತಂತೆ, ಅದಕ್ಕೆ ಕೊಡೋಣ ಅಂತ ಬಂದಿದೆ. ಕೊಟ್ಟೆ. ನಂದು ವೆನಿಲಾ ಫ್ಲೇವರ್, ಅವಳದು ವೆನಿಲಾ ಫ್ಲೇವರ್, ನಿಂದು ಚಾಕ್ಲೇಟ್ ಫ್ಲೇವರ್ ಅಲ್ಲ? ಅವ್ರು ಚಾಕ್ಲೇಟ್ ತೊಗೊಂಡಿರೋದೇನು ಕೇಳಿ ಹೊಟ್ಟೆಗೆ ಮ್ಯಾಚಿಂಗ್ ಆಗಲಿ ಅಂತ. ಟೂಟಿ ಫ್ರೂಟಿ. ಓ ಚೆನ್ನಾಗಿದೆ ಅಮ್ಮ, ಹಾಕೊಂಡು ಬನ್ನಿ, ಟ್ರೈ. ಬಟ್ ನೀವು ಹಾಕೊಂಡು ನೋಡಿ. ಸೈಜ್ ನಾನು ತೊಗೊಳ್ತಾ ಇರೋದು ಇದು ಬಿಟ್ಟು ನನಗೆ ಯಾವುದೂ ಸೈಜ್ ಆಗ್ತಾ ಇಲ್ಲ ಅನಿಸುತ್ತೆ. ಓಕೆ ಗ್ರೀನ್. ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಹೌದು ಅಂತೆ. ಆಲ್ ಗರ್ಲ್ಸ್ ಶಾಪಿಂಗ್ ಮುಗೀತು. ಏನಿಲ್ಲ, ನಾನು ಬ್ಲಾಗಲ್ಲೆಲ್ಲ ಕವರ್ ಮಾಡಿದ್ದೀನಿ. ಫಸ್ಟ್ ಬಾಯ್ಸ್ ಶಾಪಿಂಗ್ ಆಯಿತು. ಈ ಹೆಸರಿಗೆ ಮಾತ್ರ ಇದು ಮಿನಿಸು ಬ್ಲೇಡ್ ಮಾತ್ರ ದೊಡ್ಡದಾಗಿ ಹಿಡಿಯುತ್ತಪ್ಪ ಇದು. ಏನಿಲ್ಲ, 10 ರೂಪಾಯಿ ರಬ್ಬರ್ ಬ್ಯಾಂಡನ್ನ 150 ರೂಪಾಯಿಗೆ ಸೇಲ್ ಮಾಡ್ತಾರೆ. ಇವ್ರು ಬಕ್ರಾಗಳ ಥರ ಬ್ಯಾ ಅಂತ ತಗೊಂತವ್ರೆ. ಏನಿಲ್ಲ ಗೈಸ್. ಬಕ್ರಾ ಅವರಲ್ಲ, ಬಕ್ರಾ ಕೊಡಿಸ್ತಾ ಇರೋದು ನಾವು. ಆಕ್ಚುಲಿ ನಾವು ಓಕೆ, ವಾಟ್ ಎವರ್ ಇಟ್ ಮೇ ಬಿ, ವಿ ಕಂಪ್ಲೀಟೆಡ್ ದ ಶಾಪಿಂಗ್ ಗೈಸ್. ಸೊ ಲೈಫ್ ಲಾಂಗ್ 10 ರೂಪಾಯಿ ವಾಟರ್ ಕ್ಯಾನ್ ಅಲ್ಲಿ ನೀರು ಕುಡಿದಿದ್ದೀವಿ. ಇಲ್ಲಿ ನೋಡಿದ್ರೆ 1500 ರೂಪಾಯಿ 2000 ರೂಪಾಯಿ ವಾಟರ್ ಕ್ಯಾನ್. ಅದು ಒಂದು ದಿವಸನೂ ಕುಡಿದಿಲ್ಲ ನೆಟ್ಟಿ. ಅದು ಈ ಚಿಕ್ಕ ಮಕ್ಕಳು ಬಾರ್ಬಿ ಡಾಲ್ಗಳ ತರ ಇದೆ. ಅದು ನಾನಲ್ಲ ಇವಳು. ಸೊ ವಿ ಆರ್ ಎಂಡಿಂಗ್ ದ ವ್ಲಾಗ್. ಥ್ಯಾಂಕ್ ಯು ಆಲ್ ಸೋ ಮಚ್. Please like, share and comment to subscribe to ನಿಮ್ಮ ಸೌಂದರ್ಯ ಭರತ್ ಯೂಟ್ಯೂಬ್ ಚಾನೆಲ್. Thank you all guys. Bye.